ಗ್ರಾಮದ ಹೃದಯಭಾಗದಲ್ಲಿರುವ ಹಂಚಿನ ಚಾವಣಿಯ ಆ ಹಳೆಯ ಕಟ್ಟಡದೊಳಗೆ ಸೀಲಿಂಗ್ ಫ್ಯಾನ್ಗಳು ಸದ್ದು ಮಾಡುತ್ತಾ ನಿಧಾನವಾಗಿ ತಿರುಗುತ್ತಿದ್ದವು. ತುಕ್ಕು ಹಿಡಿದ ಕಿಟಕಿ ಸರಳುಗಳ ಮೂಲಕ ಇಳಿದು ಬರುತ್ತಿದ್ದ ಮಧ್ಯಾಹ್ನದ ಬಿಸಿಲಿಗೆ ವಿಪರೀತವಾದ ಸೆಕೆಯಿತ್ತು. ಮುಂಬೈನ ಕಾರ್ಪೊರೇಟ್ ಕಚೇರಿಯ ಗಾಜಿನ ಕಿಟಕಿಗಳೊಳಗಿನ ಹವಾ ನಿಯಂತ್ರಿತ ಕೊಠಡಿಯಿಂದ ಕರ್ನಾಟಕದ ಈ ಗ್ರಾಮೀಣ ಶಾಖೆಗೆ ಬಂದಾಗ ಮ್ಯಾನೇಜರ್ ಕೃಷ್ಣನು ಇಷ್ಟೊಂದು ವ್ಯತ್ಯಾಸವನ್ನು ನಿರೀಕ್ಷಿಸಿರಲಿಲ್ಲ. ಅಜ್ಜಿ, ಕೃಷ್ಣ ಮೃದುವಾಗಿ ಕರೆದ. ಅವರು ದಿಗ್ಭ್ರಮೆಗೊಂಡು ತಿರುಗಿ ನೋಡಿದ್ರು. ತುಂಬಿದ ಕಣ್ಣುಗಳಿಂದ ಕೃಷ್ಣನನ್ನು ನೋಡಿದಾಗ ಅವರಿಗೆ ಆತ ಯಾರೆಂದು ಗೊತ್ತಾಗಲಿಲ್ಲ. ನಾನು ಬ್ಯಾಂಕಿನ ಮ್ಯಾನೇಜರ್. ಅವರ ಕಣ್ಣುಗಳಲ್ಲಿ ಭಯ ಮೂಡಿತು. ಅಯ್ಯೋ ಸರ್, ನಾನು ಹೋಗ್ತೇನೆ, ಬಸ್ ಬಂದಿಲ್ಲ. ಅಲ್ಲ ಅಜ್ಜಿ, ಯಾಕೆ ಅಳ್ತಿದ್ದೀರಾ? ಮನೆಗ್ ಹೋಗಿಲ್ವಾ? ಅಜ್ಜಿ ತಲೆ ತಗ್ಗಿಸಿದರು. ಇಲ್ಲ ಮಗ, ಕೈಯಲ್ಲಿ ಬಸ್ಸಿಗೆ ಕೊಡೋಕೆ ಹಣವಿಲ್ಲ. ನಡ್ಕೊಂಡೋಗಕ್ಕಾಗಲ್ಲ. ಉಬ್ಬಸ, ಶ್ವಾಸಕೋಶದ ತೊಂದರೆ ಇದೆ. ಕೃಷ್ಣನ ಹೃದಯ ಒಮ್ಮೆ ಮಿಡಿಯಿತು. ಕೇವಲ 10-15 ರೂಪಾಯಿ ಇಲ್ಲದ ಕಾರಣ ಈ ಮಳೆಯಲ್ಲಿ? ಮತ್ತೆ ಮದ್ದು? ಅವರು ಕೈ ನಡುಗುತ್ತಾ ಹರಿದ ಒಂದು ಚೀಟಿಯನ್ನು ತೋರಿಸಿದರು. ಇದನ್ನ ತಗೊಳಕ್ಕೆ ಬಂದಿದ್ದೆ. ಮೊಮ್ಮಗ ಹಣ ಕಳಿಸಿಲ್ಲ ಅಲ್ವಾ, ಅದಕ್ಕೂ. ಮಾತುಗಳು ಗಂಟಲಲ್ಲಿ ಸಿಕ್ಕಿಕೊಂಡವು. ಮನೆಯಲ್ಲಿ ನನ್ನ ಮುದುಕನಿಗೆ ಉಬ್ಬಸ ಜಾಸ್ತಿಯಾಗಿದೆ. ಮಳೆಯ ಶಬ್ದಕ್ಕಿಂತ ಜೋರಾಗಿ ಆ ಮಾತುಗಳು ಕೃಷ್ಣನ ಕಿವಿಯಲ್ಲಿ ಮೊಳಗಿದವು. ಅವನು ಒಂದು ಕ್ಷಣವೂ ಯೋಚಿಸಲಿಲ್ಲ. ಬನ್ನಿ, ನನ್ನ ಕಾರಿನಲ್ಲಿ ಬನ್ನಿ, ನಾನು ನಿಮ್ಮನ್ನು ಮನೆಗ್ ಬಿಡ್ತೇನೆ. ಅಯ್ಯೋ ಬೇಡ ಸರ್, ನಿಮ್ಮ ಕಾರು ಹಾಳಾಗುತ್ತೆ. ನನ್ನ ಬಟ್ಟೆಯೆಲ್ಲ ನೆಂದಿದೆ. ಯಾವ ಕಾರು ಹಾಳಾಗಲ್ಲ ಅಜ್ಜಿ, ಬನ್ನಿ. ಕೃಷ್ಣ ಅವರ ಕೈ ಹಿಡಿದ. ಆ ಕೈಗಳು ಹೆಪ್ಪುಗಟ್ಟಿದಂತಿದ್ದವು. ಅವನು ಅವರನ್ನು ಕಾರಿನ ಮುಂಭಾಗದ ಸೀಟಿನಲ್ಲಿ ಕೂರಿಸಿದ. ಕಾರಿನೊಳಗಿನ ಎಸಿಯ ತಂಪನ್ನು ಅವರು ಸಹಿಸಲಾರೆದೆಂದು ತಿಳಿದು ಅವನು ಎಸಿಯನ್ನು ಆಫ್ ಮಾಡಿದ. ಪ್ರಯಾಣದ ನಡುವೆ ಅಜ್ಜಿಯ ಹಳೆಯ ನೋಕಿಯಾ ಫೋನ್ ಜೋರಾಗಿ ಶಬ್ದ ಮಾಡಿತು. ಹಲೋ? ಫೋನ್ ಕಿವಿಗೆ ಇಟ್ಟ ತಕ್ಷಣ ಅವರ ಮುಖ ಬೆಂಡಾಯಿತು. ಹೌದಾ ಮಗಳೇ? ಅಪ್ಪುಗೆ ಉಬ್ಬಸ ಜಾಸ್ತಿ ಆಯ್ತಾ? ಅಯ್ಯೋ, ಎದೆಗೆ ತಿಕ್ತಿಕೊಡು. ನಾನೀಗ ಬರ್ತೇನೆ. ಫೋನ್ ಕಟ್ ಮಾಡಿದಾಗ ಅವರ ಕೈಗಳು ವಿಪರೀತವಾಗಿ ನಡುಗುತ್ತಿದ್ದವು. ಕಣ್ಣುಗಳಲ್ಲಿ ಭಯ ತುಂಬಿತ್ತು. ಸರ್, ಅಪ್ಪುಗೆ ತೀರಾ ಹುಷಾರಿಲ್ಲಂತೆ. ನನಗೊಮ್ಮೆ ಬೇಗ. ಹೆದರ್ಬೇಡಿ ಅಜ್ಜಿ, ನಾವು ತಲುಪಿದ್ವಿ. ಕೃಷ್ಣ ವೇಗವರ್ಧಕದ ಮೇಲೆ ಕಾಲಿಟ್ಟ. ದಾರಿಯಲ್ಲಿ ಕಂಡ ಒಂದು ಮೆಡಿಕಲ್ ಸ್ಟೋರ್ ಮುಂದೆ ಅವನು ಕಾರು ನಿಲ್ಲಿಸಿದ. ಭಾರೀ ಮಳೆಗೆ ಇಳಿದು ಓಡಿ ಹೋದ. ಚೀಟಿಯಲ್ಲಿದ್ದ ಮದ್ದುಗಳ ಜೊತೆಗೆ ಕೆಲವು ಟಾನಿಕ್ಗಳನ್ನು ಸಹ ಖರೀದಿಸಿ ಹಿಂತಿರುಗಿದ. ಅದನ್ನು ಅಜ್ಜಿಯ ಕೈಯಲ್ಲಿ ಕೊಟ್ಟ. ಇದು? ಅಜ್ಜಿ ಆಶ್ಚರ್ಯದಿಂದ ನೋಡಿದ್ರು. ಇರ್ಲಿ, ಈಗ ಇದೇ ಮುಖ್ಯ. ಮಳೆಯ ಶಕ್ತಿ ಹೆಚ್ಚಾಗುತ್ತಲೇ ಇತ್ತು. ವೈಪರ್ ಗಾಜಿನ ಮೇಲೆ ಓಡುವ ಶಬ್ದ ಮಾತ್ರ ಕೇಳಿಸುತ್ತಿತ್ತು. ಕೃಷ್ಣ ಏನನ್ನೂ ಮಾತನಾಡಲಿಲ್ಲ. ಆದರೆ ಅವನ ಮನಸ್ಸು ಆ ಅಜ್ಜಿಯ ಮನೆಯನ್ನು ನೋಡಲು ತುಡಿಯುತ್ತಿತ್ತು. ಏನನ್ನು ಎದುರಿಸಬೇಕಾಗಬಹುದು ಎಂಬ ಕುತೂಹಲ ಮತ್ತು ಭಯ ಅವನಲ್ಲಿ ತುಂಬಿತ್ತು. ನಗರದ ಜನಜಂಗುಳಿಯಿಂದ ದೂರ ಡಾಂಬರ್ ಹಾಕದ ಕೆಂಪು ಮಣ್ಣಿನ ರಸ್ತೆಯಲ್ಲಿ ಕಾರು ಮುಂದೆ ಸಾಗಿತು. ಮಳೆ ನೀರು ನಿಂತಿರುವ ಗುಂಡಿಗಳಿಗೆ ಬಿದ್ದಾಗ ಕಾರು ಅಲ್ಲಾಡುತ್ತಿತ್ತು. ಎರಡೂ ಬದಿಗಳಲ್ಲಿ ರಬ್ಬರ್ ತೋಟಗಳು ಮತ್ತು ಕಾಡು ಹಿಡಿದಿರುವ ಜಾಗಗಳು ಮಾತ್ರ. ಅಲ್ಲಿ, ಆ ಬೆಟ್ಟದ ಮೇಲೆ ಇದೆ ಸರ್, ಅಜ್ಜಿ ನಡುಗುವ ಬೆರಳಿನಿಂದ ತೋರಿಸಿದರು. ಕೃಷ್ಣ ಆ ಕಡೆ ನೋಡಿದ. ಮನಸ್ಸಿಗೆ ಬೇಸರ ತರಿಸುವ ದೃಶ್ಯ. ಕುಸಿದು ಬಿದ್ದ ಮಣ್ಣಿನ ಇಟ್ಟಿಗೆಗಳಿಂದ ಕಟ್ಟಿದ ಒಂದು ಸಣ್ಣ ಗುಡಿಸಲು. ಅರ್ಧದಷ್ಟು ಚಾವಣಿ ಶಿಥಿಲಗೊಂಡ ಗರಿಗಳಿಂದ, ಉಳಿದ ಭಾಗ ಕಪ್ಪು ಪ್ಲಾಸ್ಟಿಕ್ ಶೀಟ್ಗಳಿಂದ ಮುಚ್ಚಲ್ಪಟ್ಟಿತ್ತು. ಗಾಳಿ ಬೀಸಿದಾಗ ಆ ಪ್ಲಾಸ್ಟಿಕ್ ಶೀಟ್ಗಳು ಭಯಾನಕ ಶಬ್ದದಲ್ಲಿ ಹಾರಾಡುತ್ತಿದ್ದವು. ಕಾರು ನಿಲ್ಲಿಸಿ ಇಬ್ಬರೂ ಹೊರಬಂದರು. ಅಂಗಳವಿಡ ಕೆಸರು ಮತ್ತು ನೀರು. ತಲೆ ತಗ್ಗಿಸಿ ಅಜ್ಜಿಯ ಹಿಂದೆ ಆ ಮನೆಗೆ ಕಾಲಿಟ್ಟಾಗ ಕೃಷ್ಣನ ಮೂಗಿಗೆ ತೇವಾದ ಮಣ್ಣು, ಹಳೆಯ ಬಟ್ಟೆಗಳು ಮತ್ತು ಔಷಧಿಗಳ ವಿಚಿತ್ರ ವಾಸನೆ ಬಡಿಯಿತು. ಒಳಗೆ ಬೆಳಕು ತುಂಬ ಕಡಿಮೆಯಿತ್ತು. ಕಣ್ಣುಗಳು ಕತ್ತಲೆಯೊಂದಿಗೆ ಹೊಂದಿಕೊಂಡಾಗ ಕಂಡ ದೃಶ್ಯ ಕೃಷ್ಣನ ಉಸಿರನ್ನು ಕಟ್ಟಿಸಿತು. ಸೋರುತ್ತಿರುವ ಚಾವಣಿಯಿಂದ ಬೀಳುವ ನೀರನ್ನು ಹಿಡಿಯಲು ನೆಲದ ಮೇಲೆ ಪಾತ್ರೆಗಳನ್ನು ಸಾಲಾಗಿ ಇಡಲಾಗಿತ್ತು. ಕೋಣೆಯ ಒಂದು ಮೂಲೆಯಲ್ಲಿ ಶಿಥಿಲಗೊಂಡ ಮರದ ಮಂಚದ ಮೇಲೆ ಮೂಳೆ ಮತ್ತೆ ಚರ್ಮದಂತಿದ್ದ ಒಬ್ಬ ವೃದ್ಧರು ಮಲಗಿದ್ದರು. ಅವರು ಪ್ರತಿ ಉಸಿರಿಗೂ ಕಷ್ಟಪಡುತ್ತಿದ್ದರು. ಎದೆ ವಿಪರೀತವಾಗಿ ಏರಿಳಿಯುತ್ತಿತ್ತು. ಅಪ್ಪ! ಅಜ್ಜಿ ಓಡಿ ಹೋಗಿ ಅವರ ಎದೆಗೆ ತಿಕ್ಕಿದರು. ಮದ್ದು ತಂದಿದ್ದೀನಿ, ಇಗೋ. ಅದರ ಪಕ್ಕದ ಕಿಟಕಿಯ ಬಳಿ ಹಳೆಯ ವೀಲ್ಚೇರ್ನಲ್ಲಿ ಕುಳಿತಿದ್ದಳು ಒಂದು ಹುಡುಗಿ. ಅಮ್ಮು. 14 ವರ್ಷ ಇರಬಹುದು. ಸಣಕಲು ದೇಹ, ಆದರೆ ಆ ಮುಖದಲ್ಲಿ ವಿಚಿತ್ರವಾದ ತೇಜಸ್ಸಿತ್ತು. ದೊಡ್ಡ ಕಣ್ಣುಗಳು. ಆ ಕಣ್ಣುಗಳಲ್ಲಿ ಭಯ, ಆತಂಕ ಮತ್ತು ಹೆಸರಿಲ್ಲದ ಒಂದು ದುಃಖ ತುಂಬಿತ್ತು. ಯಾರು ಅಜ್ಜಿ ಇವರು? ಅಮ್ಮುವಿನ ಧ್ವನಿ ಸಣ್ಣದಿತ್ತು. ಇವರು ಬ್ಯಾಂಕಿನ ಮ್ಯಾನೇಜರ್ ಮಗಳೇ. ಇವರೇ ಅಜ್ಜಿನ ಇಲ್ಲಿಗ್ ತಂದಿದ್ದು. ಮದ್ದು ತಂದಿಕೊಟ್ರು. ಅಮ್ಮು ಕೃಷ್ಣನನ್ನು ನೋಡಿ ಕೈ ಮುಗಿದಳು. ಆ ಕೈಗಳು ನಡುಗುಟ್ಟಿರುವುದನ್ನು ಕೃಷ್ಣ ಕಂಡ. ಅವಳ ಕಾಲುಗಳು ಸೊರಗಿ ಜೀವವಿಲ್ಲದಂತೆ ವೀಲ್ಚೇರ್ನ ಫುಟ್ ರೆಸ್ಟ್ನಲ್ಲಿ ತೂಗಾಡುತ್ತಿದ್ದವು. ಇದೇನಾ ನಿಮ್ಮ ಮನೆ? ಕೃಷ್ಣ ಕೇಳದೇ ಇರಲು ಸಾಧ್ಯವಾಗಲಿಲ್ಲ. ಗಂಟಲಲ್ಲಿ ಏನೋ ತಡೆಯಾದಂತೆ. ಹೌದು ಸರ್, ಇದೇ ನಮ್ಮ ಸ್ವರ್ಗ.
ಕೃಷ್ಣ ಕಣ್ಣೀರಿನ ನಡುವೆಯೂ ಕೈಯಿಂದ ಮುಖ ಒರೆಸಿದರು. ಅಮ್ಮುವಿನ ಅಪ್ಪ ಅಮ್ಮ 5 ವರ್ಷದ ಹಿಂದೆ ಬೆಳೆ ನಾಶವಾಗಿ ಸಾಲದಿಂದ ಅಜ್ಜಿ ಮಾತು ನುಂಗಿದರು. ಅವರು ಹೋದರು. ಈ ಪುಟ್ಟ ಮಕ್ಕಳನ್ನು ನನಗೆ ಕೊಟ್ಟು ಅವರು ಹೋದರು. ಕೃಷ್ಣ ತಲೆ ತಗ್ಗಿಸಿದ. ದೊಡ್ಡ ಮೊಮ್ಮಗ, ಅವನು ಮೈಸೂರಿನಲ್ಲಿ ಒಂದು ಬಟ್ಟೆ ಅಂಗಡಿಯಲ್ಲಿ ಕೆಲಸ ಮಾಡ್ತಾನೆ. ಅವನು ಕಳಿಸುವ ಸಣ್ಣ ಸಂಬಳದಲ್ಲಿಯೇ ನಾವು ಬದುಕೋದು. ಈ ಸಲ ಅವನಿಗೆ ಸಂಬಳ ಸಿಗಕ್ಕೆ ತಡ ಆಯಿತು. ನಾನೀಗ ಬರ್ತೇನೆ. ಕೃಷ್ಣವರೇ ನಡೆದ. ಅಯ್ಯೋ ಸರ್, ನಿಲ್ಲಿಸಿ. ಅಜ್ಜಿ ಕರೆದರೂ ಅವನು ಕೇಳಲಿಲ್ಲ. ಕಾರು ವೇಗವಾಗಿ ಓಡಿಹೋಯಿತು. ಹತ್ತಿರದ ಸರ್ಕಲ್ನಲ್ಲಿರುವ ಆಟೋ ಸ್ಟ್ಯಾಂಡ್ ಮುಂದೆ ನಿಲ್ಲಿಸಿ ಕೃಷ್ಣ ಮೊದಲೊಬ್ಬ ಆಟೋ ಚಾಲಕನಿಗೆ ಅಪ್ಪುಗೆ ಬೇಕಾದ ಇನ್ಹೇಲರ್ ತಂದುಕೊಡಲು ಹೇಳಿ ಆ ಮನೆಗೆ ಕಳಿಸಿದ. ನಂತರ ಅವನು ನೇರವಾಗಿ ಟೌನ್ನಲ್ಲಿರುವ ಸೂಪರ್ ಮಾರ್ಕೆಟ್ಗೆ ಹೋದ. ಟ್ರಾಲಿಯನ್ನು ತಳ್ಳುಕೊಂಡು ನಡೆಯುವಾಗ ಅವನ ಮನಸ್ಸೆಲ್ಲ ಆ ಒಂದು ಕೋಣೆಯ ಮನೆಯಲ್ಲೇ ಇತ್ತು. ಕಣ್ಣಿಗೆ ಕಂಡದೆಲ್ಲವನ್ನೂ ಎತ್ತಿಕೊಂಡ. 5 ಕೆಜಿಯ ಕೆಂಪು ಅಕ್ಕಿ, ಸಕ್ಕರೆ, ಟೀ ಪುಡಿ, ಬೇಳೆ, ಎಣ್ಣೆ, ಈರುಳ್ಳಿ, ಆಲೂಗಡ್ಡೆ, ಹೀಗೆ ಒಂದು ಕುಟುಂಬಕ್ಕೆ 1 ವಾರದಷ್ಟು ಬೇಕಾದ ಸಾಮಗ್ರಿಗಳು. ಬಿಲ್ ಪಾವತಿಸಲು ನಿಂತಾಗ ಅವನಿಗೆ ಮಿಠಾಯಿ ಜಾರ್ ಕಂಡಿತು. ಅಮ್ಮುವಿನ ಮುಖ ನೆನಪಾಯಿತು. 1 ಪ್ಯಾಕೆಟ್ ಮಿಲ್ಕ್ ಬಿಸ್ಕೆಟ್ ಅನ್ನು ಸಹ ಅದಕ್ಕೆ ಸೇರಿಸಿದ. ಅಷ್ಟೂ ಕಾಲ ಅವಳು ಬಯಸಿ ಸಿಗದೇ ಇದ್ದ ಸಣ್ಣ ಸಂತೋಷಗಳು. 2 ದೊಡ್ಡ ಚೀಲ ತುಂಬಿದ ಸಾಮಗ್ರಿಗಳೊಂದಿಗೆ ಕೃಷ್ಣ ಮತ್ತೆ ಆ ಬೆಟ್ಟದ ಮೇಲಕ್ಕೆ ಬಂದ. ಅಷ್ಟರೊಳಗೆ ಅಜ್ಜಿಗೆ ಇನ್ಹೇಲರ್ ಸಿಕ್ಕಿತ್ತು. ಉಬ್ಬಸಕ್ಕೆ ಸ್ವಲ್ಪ ನಿರಾಳವಾದ ಕಾರಣ ಅಜ್ಜ ಮಲಗಿದ್ದರು. ಸರ್, ಇದೆಲ್ಲ ಕೃಷ್ಣ ಚೀಲಗಳನ್ನು ಒಳಗೆ ಇಡುವುದನ್ನು ಕಂಡು ಅಜ್ಜಿ ಗಾಬರಿಯಾದರು. ಅವರ ಕಣ್ಣುಗಳು ತುಂಬಿ ಬಂದವು. ಕೃಷ್ಣ ಆ ಚೀಲಗಳನ್ನು ಅಡುಗೆ ಮನೆಗೆ ಒಯ್ದು ಇಟ್ಟ. ಅಡುಗೆ ಮನೆಯೆಂದು ಹೇಳಲು ಅಲ್ಲಿ ಹೆಚ್ಚೇನೂ ಇರಲಿಲ್ಲ. ಮಸಿ ಹಿಡಿದ 3 ಕಲ್ಲುಗಳು, ಅದರ ಹೊರತಾಗಿ ಖಾಲಿಯಾದ 200 ಅಲ್ಯೂಮಿನಿಯಂ ಪಾತ್ರೆಗಳು ಮಾತ್ರ. ಜೀರಳೆಗಳು ಓಡಾಡುತ್ತಿದ್ದ ಆ ಕತ್ತಲ ಮೂಲೆಯಲ್ಲಿ ಸಾಮಾನುಗಳನ್ನಿಡುವಾಗ ತಾನು ಪ್ರತಿದಿನ ಹೋಟೆಲ್ನಲ್ಲಿ ಉಳಿಸುವ ಊಟದ ಬಗ್ಗೆ ಯೋಚಿಸಿ ಅವನಿಗೆ ಅಪರಾಧ ಭಾವನೆ ಉಂಟಾಯಿತು. ಅಜ್ಜಿ, ಇರ್ಲಿ, ಹಸಿವಾಗುತ್ತಿಲ್ವಾ? ಬೇಗ ಸ್ವಲ್ಪ ಗಂಜಿ ಮಾಡಿ, ಕೃಷ್ಣ ಹೇಳಿದ. ಅಜ್ಜಿ ನಡುಗುವ ಕೈಗಳಿಂದ ಅಕ್ಕಿ ಎಳೆದರು. ನನ್ನ ಮಗ ತಂದುಕೊಟ್ಟ ಈ ಅಕ್ಕಿ, ಇದು ನನ್ನ ಮೊಮ್ಮಕ್ಕಳಿಗೆ ಅಮೃತ. ಅಮ್ಮುವಿನ ಮಡಿಲಿಗೆ ಕೃಷ್ಣ ಬಿಸ್ಕೆಟ್ ಪ್ಯಾಕೆಟ್ ಇಟ್ಟ. ಅವಳ ಕಣ್ಣುಗಳು ಅರಳಿದವು. ನಂಬಲಾಕಾದ ಆಶ್ಚರ್ಯದಿಂದ ಅವಳು ಅದನ್ನು ಎದೆಗೆ ಅಪ್ಪಿಕೊಂಡಳು. ಆ ನಗವನ್ನು ನೋಡಲು ತಾನು ಇಷ್ಟು ದೂರ ಬಂದೆ ಎಂದು ಕೃಷ್ಣನಿಗೆ ಅನಿಸಿತು. ದೇವರು ಕಳಿಸಿದ್ರಿ ನೀವು. ಇಲ್ಲದಿದ್ರೆ ಇವತ್ತು ರಾತ್ರಿ ಸಹ ಬರೀ ನೀರು ಕುಡಿದು ಮಲಗಬೇಕಿತ್ತು, ಅಜ್ಜಿ ಕಣ್ಣೀರು ಹಾಕುತ್ತಾ ಹೇಳಿದರು. ಇಲ್ಲ ಅಜ್ಜಿ, ದೇವರು ಏನೂ ಅಲ್ಲ, ನಾವೆಲ್ಲ ಮನುಷ್ಯರಲ್ಲವೇನೋ. ಒಬ್ಬರಿಗೆ ಹಸಿವಾದಾಗ ಇನ್ನೊಬ್ಬರು ಹೇಗೆ ಸಮಾಧಾನದಿಂದ ಇರಲು ಸಾಧ್ಯ? ಕೃಷ್ಣ ಅಜ್ಜಿಯ ಸುಕ್ಕುಗಟ್ಟಿದ ಕೈಗಳನ್ನು ಹಿಡಿದು, ಇವೆಲ್ಲ ಮುಗಿಯುವ ಮೊದಲೇ ನಾನು ಮತ್ತೆ ಕಳಿಸ್ತೇನೆ. ಹೆದರಬೇಡಿ, ಇನ್ನು ನೀವು ಒಬ್ಬರೇ ಅಲ್ಲ. ಹೊರಗೆ ಮಳೆ ಕಡಿಮೆಯಾಗಿತ್ತು. ಎಲೆಗಳಿಂದ ನೀರು ಹನಿಹನಿಯಾಗಿ ಬೀಳುವ ಶಬ್ದ ಮಾತ್ರ ಕೇಳಿಸುತ್ತಿತ್ತು. ಆ ಮನೆಯೊಳಗೆ ಈಗ ಬಡತನದ ನಿಶ್ಶಬ್ದತೆಯಲ್ಲ, ಬದಲಾಗಿ ಭರವಸೆಯ ಬೆಳಕು ತುಂಬಿತ್ತು.
ఆమె ఉలిక్కిపడి తిరిగింది. నిండిన కళ్లతో కృష్ణను చూసినప్పుడు ఆమెకు అతను ఎవరో గుర్తుపట్టలేకపోయింది. కృష్ణ, నేనే, బ్యాంక్ సార్ను. ఆమె కళ్లల్లో భయం కనిపించింది. లక్ష్మీ అమ్మ, అయ్యో సార్, నేను వెళ్ళిపోతాను. బస్సు రాలేదు, అందుకే. కృష్ణ, అది కాదమ్మగారు, ఎందుకేడుస్తున్నారు? ఇంటికి వెళ్ళలేదా? ఆమె తలదించుకుంది. లక్ష్మీ అమ్మ, లేదు బాబూ, చేతిలో బస్సుకివ్వడానికి డబ్బుల్లేవు. నడుచుకుంటూ వెళ్ళలేను, ఆయాసముంది. కృష్ణ గుండెలో ఏదో కదిలినట్లయింది. కేవలం 10-15 రూపాయలు లేనందువల్ల ఈ వర్షంలో? లక్ష్మీ అమ్మ, మళ్ళీ మందులు? ఆమె వణుకుతున్న చేతులతో చిరిగిన చీటీని చూపించింది. లక్ష్మీ అమ్మ, ఇది కొందామని వచ్చాను. మనవడు డబ్బు పంపకపోవడం వల్ల దానికి కూడా. మాటలు గొంతులో ఆగిపోయాయి. లక్ష్మీ అమ్మ, ఇంట్లో మా ఆయనకు ఆయాసం ఎక్కువయి పడుకుని ఉన్నాడు. వర్షం శబ్దానికంటే బిగ్గరగా ఆ మాటలు కృష్ణ చెవుల్లో మోగాయి. అతను ఒక్క క్షణం కూడా ఆలోచించలేదు. కృష్ణ, రండి, నా కారు ఎక్కండి, నేను మీ ఇంటి దగ్గర దింపుతాను. లక్ష్మీ అమ్మ, అయ్యో వద్దు సార్, మీ కారు పాడవుతుంది. నా బట్టలన్నీ తడిచిపోయాయి. కృష్ణ, ఏ కారు పాడవదు. అమ్మగారు, రండి. కృష్ణ ఆమె చేయి పట్టుకున్నాడు. ఆ చేతులు గడ్డకట్టుకుపోయున్నాయి. అతను ఆమెను కారు ముందు సీట్లో కూర్చోబెట్టాడు. కారులో ఏసీ చల్లదనం ఆమెకు ఇబ్బంది కలిగిస్తుందని అనిపించి అతను ఏసీని ఆపేశాడు. ప్రయాణంలో ఆ వృద్ధురాలి పాత నోకియా ఫోన్ బిగ్గరగా మోగింది. హెలో, ఫోన్ చెవులో పెట్టుకోగానే ఆమె ముఖం పాలిపోయింది. లక్ష్మీ అమ్మ, అమ్మా, తాతకి ఆయాసం పెరిగిందా? అయ్యో, ఛాతీ బాగా రుద్దు, నేనిప్పుడే వస్తున్నాను. ఫోన్ కట్ చేసినప్పుడు ఆమె చేతులు విపరీతంగా వణుకుతున్నాయి. కళ్లల్లో భయం నిండింది. సార్, తాతకు బాగాలేదంట, నాకు కొంచెం త్వరగా. భయపడకండమ్మగారు, మనం వచ్చేశాం. కృష్ణ యాక్సిలరేటర్పై కాలు నొక్కి వేగంగా వెళ్లాడు. దారిలో కనిపించిన ఒక మెడికల్ స్టోర్ ముందు కారు ఆపాడు. భారీ వర్షంలో దిగి చీటీలో ఉన్న మందులతో పాటు కొన్ని టానిక్లు కొనుక్కొని తిరిగి వచ్చాడు. వాటిని ఆ వృద్ధురాలి చేతిలో పెట్టాడు. ఆమె ఆశ్చర్యంతో వాటిని చూస్తూ ఉండిపోయింది. కృష్ణ, ఇది ఉంచండి, ఇప్పుడైతే ఇది అవసరం. వర్షం మరింత పెరిగింది. వైపర్ అద్దంపై కొట్టుకునే శబ్దం మాత్రమే వినిపిస్తోంది. కృష్ణ ఏమీ మాట్లాడలేదు. కాని అతని మనసు ఆ వృద్ధురాలి ఇల్లు చూడడానికి ఉబలాటపడింది. వీరిని ఏం ఎదురుచూస్తోందన్న ఆసక్తి, భయం అతన్లో నిండిపోయింది. నగరం రద్దీనుంచి దూరంగా తారువేయని మట్టి రోడ్డుపై కారు ముందుకు సాగింది. వర్షపు నీరు నిలిచిన గుంతల్లో కారు పడ్డప్పుడు అది అటూ ఇటూ ఊగుతోంది. లక్ష్మీ అమ్మ, అక్కడ ఆ కొండపై ఉంది సార్. కృష్ణ అటువైపు చూశాడు. మనసు వికలం చేసే దృశ్యమది. కూలిపోతున్న మట్టి ఇటుకలతో కట్టిన ఒక చిన్న గుడిసె. పైకప్పు సగం కుళ్ళిపోయిన తాటాకులు కప్పి, మిగతా భాగం నల్లటి ప్లాస్టిక్ షీట్లు కప్పి ఉన్నాయి. గాలి వీచినప్పుడు ఆ ప్లాస్టిక్ షీట్లు భయంకరంగా చప్పుడు చేస్తున్నాయి. కారు ఆపి వారు బయటకు వచ్చారు. వాకిలంతా బురదా నీళ్లతో నిండి ఉంది. తల వంచుకొని ఆ వృద్ధురాలి వెనక ఆ ఇంటిలోకి అడుగుపెడుతున్న కృష్ణ ముక్కులోకి తడిమట్టి, పాతబట్టలు, మందులు కలిసి ఒక రకమైన వాసన దూసుకొచ్చింది. లోపల వెలుతురు చాలా తక్కువ. చీకటికి కళ్ళు అలవాటు పద్దాక కృష్ణకు కనిపించిన దృశ్యం అతని శ్వాసను ఆపేసింది. కారుతున్న పైకప్పు నుండి పడే నీటిని పట్టుకోడానికి నేలపై గిన్నెలు వరుసగా పెట్టబడి ఉన్నాయి. గదిమూలగా కుళ్ళిపోయిన చెక్క మంచంపై ఎముకలు, చర్మం మాత్రమే మిగిలిన ఒక వృద్ధుడు పడుకుని ఉన్నాడు. ప్రతి శ్వాస కోసం అతను కష్టపడుతున్నాడు. అతని ఛాతీ బాగా పైకి కిందకు కదులుతోంది. లక్ష్మీ అమ్మ, తాతా. అమ్మ పరుగున ఆయన దగ్గరకు వెళ్ళింది. అతని ఛాతిపై రుద్దింది. లక్ష్మీ అమ్మ, మందులు కొని తెచ్చాను, ఇదిగో. దాని పక్కనే
కిటికీకి ఆనుకొని ఉన్న ఒక పాత వీల్చైర్లో ఒక అమ్మాయి కూర్చుని ఉంది. అమ్మో, 14 ఉండవచ్చు. సన్నటి శరీరం, కాని ఆ ముఖంలో ఒక రకమైన తేజస్సు ఉంది. పెద్ద కళ్ళు, ఆ కళ్ల నిండా భయం, ఆతృత, పేరుపెట్టలేని ఏదో ఒకటి విషాదం పేరుకుపోయింది. అమ్మో, గొంతు చిన్నగా, ఎవరమ్మమ్మా ఇతనో? లక్ష్మీ అమ్మ. ఈయన బ్యాంక్ సారు తల్లే. ఈయనే అమ్మమ్మని ఇక్కడికి తీసుకొచ్చారు. మందులు కూడా కొనిచ్చారు. అమ్ము కృష్ణవైపు చూసి నమస్కరించింది. ఆమె చేతులు వణుకుతున్నవి కృష్ణ చూశాడు. ఆమె కాళ్ళు సన్నబడి, జీవంలేనట్లు వీల్చైర్ ఫుట్ రెస్ట్పై వేలాడుతున్నాయి. కృష్ణ, ఇదే నా ఇల్లు? కృష్ణ అడగకుండా ఉండలేకపోయాడు, గొంతులో ఏదో అడ్డుపడినట్లుగా. లక్ష్మీ అమ్మ. అవును సార్, ఇదే మా స్వర్గం. ఆ వృద్ధురాలు కన్నీళ్ల మధ్య చేతితో ముఖం తుడుచుకుంది. అమ్మో, అమ్మా నాన్నలు 5 ఏళ్ల క్రితం పంట నష్టపోయి అప్పులపాలయి. ఆమె మాట మింగింది. లక్ష్మీ అమ్మ. వారు వెళ్ళిపోయారు. ఈ చిన్న పిల్లల్ని నాకు అప్పగించి వెళ్ళిపోయారు. కృష్ణ తలదించుకున్నాడు. కృష్ణ, పెద్ద మనవడు. లక్ష్మీ అమ్మ. వాడు బెంగళూరులో ఒక బట్టల షాపులో పనిచేస్తున్నాడు. వాడికొచ్చే కొద్దిపాటి జీతంతోనే మేం బ్రతుకుతున్నాం. ఈసారి వాడికి జీతం రావడానికి ఆలస్యమైంది. కృష్ణ, నేనిప్పుడే వస్తాను. లక్ష్మీ అమ్మ. అయ్యో, వద్దు సార్, ఉండండి. ఆ వృద్ధురాలు పిలిచినా అతను వినలేదు. కారు అతివేగంగా దూసుకెళ్ళింది. దగ్గర్లో ఉన్న సెంటర్లో కారు ఆపి ఆటో డ్రైవర్తో తాతయ్యకు అత్యవసరమైన ఇన్హేలర్ని కొని ఆ ఇంటికి పంపాడు. తరువాత అతను నేరుగా టౌన్లోని సూపర్ మార్కెట్లోకి వెళ్లాడు. ట్రాలీ నెట్టుకుంటూ నడుస్తుండగా అతని మనస్సు నిండా ఆ చిన్న గుడిసే. కంటపడినవన్నీ అతను తీశాడు. 5 కిలోల బియ్యం, పంచదార, టీ పొడి, పప్పు, నూనె, ఉల్లిగడ్డలు, బంగాళదుంపలు. ఒక కుటుంబానికి 1 వారం సరిపడా సామాన్లు అన్నీ తీసుకున్నాడు. బిల్లు పే చేయడానికి నిలబడినప్పుడు అతను మిఠాయి భరణిని చూశాడు. అమ్ము ముఖం గుర్తొచ్చింది. ఒక ప్యాకెట్ మిల్క్ బిస్కెట్లు కూడా అందులో కలిపాడు. ఇన్నేళ్లు ఆమె ఆశించినా కాని దొరకని చిన్న చిన్న సంతోషాలు. 2 పెద్ద సంచులు నిండా సామాన్లతో కృష్ణ ఆ కొండపైకి తిరిగి వచ్చాడు. అప్పటికే తాతయ్యకు ఇన్హేలర్ అందింది. ఆయాసం కొద్దిగా తగ్గడం వల్ల అతను నిద్రలోకి జారిపోయాడు. లక్ష్మీ అమ్మ. సార్, ఇదంతా
ಸುದ್ದಿ ಕಾಡುಗಿಚ್ಚಿನಂತೆ ಹರಡಿತು. ಬ್ಯಾಂಕಿನ ಗ್ರಾಹಕರು, ಸ್ಥಳೀಯರು ಎಲ್ಲರೂ ಸಹಾಯ ಹಸ್ತ ಚಾಚಿದರು. ಮುಂದಿನ ಭಾನುವಾರ ಆ ಬೆಟ್ಟದ ಮೇಲೆ ಒಂದು ಉತ್ಸವದ ವಾತಾವರಣವಿತ್ತು. ಜೀನ್ಸ್ ಮತ್ತು ಟೀ ಶರ್ಟ್ ಧರಿಸಿ ಕೃಷ್ಣ, ಸಿದ್ದರಾಜು, ದೀಪು ಮತ್ತು ಶಾಲಿನಿ ಸೇರಿದಂತೆ ದೊಡ್ಡ ಗುಂಪು ಅಲ್ಲಿ ಕೆಲಸಕ್ಕೆ ಇಳಿಯಿತು. ಹಳೆಯ ಪ್ಲಾಸ್ಟಿಕ್ ಶೀಟ್ಗಳನ್ನು ತೆಗೆದುಹಾಕಿದಾಗ ಅಜ್ಜಿಯ ಕಣ್ಣುಗಳಲ್ಲಿ ಭಯವಿರಲಿಲ್ಲ, ನೆಮ್ಮದಿಯಿತ್ತು. ಛಾವಣಿ ಕೆಡವಿ ಹೊಸ ಶೀಟ್ಗಳನ್ನು ಹಾಕಿದರು. ಅಮ್ಮು ವೀಲ್ಚೇರ್ ಸುಲಭವಾಗಿ ಓಡಿಸಲು ಸಾಧ್ಯವಾಗುವಂತೆ ನೆಲಕ್ಕೆ ಸಿಮೆಂಟ್ ಹಾಕಿದರು. ಅಜ್ಜ ಬಿಸಿಲು ಕಾಯಲು ಒಂದು ಸಣ್ಣ ವರಾಂಡವನ್ನು ಸಹ ಅವರು ನಿರ್ಮಿಸಿದರು. ಮಧ್ಯಾಹ್ನ ಅಜ್ಜಿ ದೊಡ್ಡ ಪಾತ್ರೆಯಲ್ಲಿ ಗಂಜಿ ಮಾಡಿದರು, ಜೊತೆಗೆ ಚಟ್ನಿ. ಬೆವರಿನಲ್ಲಿ ನೆನೆದಿದ್ದ ಕೃಷ್ಣ ಮತ್ತು ಸಂಗಡಿಗರಿಗೆ ಅಜ್ಜಿ ಗಂಜಿ ಬಡಿಸುವಾಗ ಆ ಮುಖದಲ್ಲಿ ಕಂಡ ಸಂತೃಪ್ತಿಗೆ ಕೋಟಿ ಬೆಲೆಯಿತ್ತು. ಮಕ್ಕಳೇ, ಈ ವಯಸ್ಸಿನಲ್ಲಿ ನನಗೆ ಇದಕ್ಕಿಂತ ದೊಡ್ಡ ಅದೃಷ್ಟ ಸಿಗಲಿಕ್ಕಿಲ್ಲ. ದೇವರು ಇಲ್ಲ ಎಂದು ಅನೇಕ ಬಾರಿ ಅನಿಸಿದೆ. ಆದರೆ ಈಗ ನಾನು ನಂಬುತ್ತೇನೆ, ದೇವರು ಮನುಷ್ಯರ ರೂಪದಲ್ಲಿ ಬರುತ್ತಾನೆ, ಅಜ್ಜಿ ಹೇಳಿದರು. ಸಿದ್ದರಾಜು ಅಮ್ಮುವಿನ ಹತ್ತಿರ ಹೋಗಿ ಮೊಣಕಾಲೂರಿ ಕುಳಿತುಕೊಂಡ. ಮಗಳೇ, ಈ ಅಣ್ಣನನ್ನು ಕ್ಷಮಿಸು. ಆ ದಿನ ಅಜ್ಜಿಗೆ ಪರವಾಗಿಲ್ಲ ಅಣ್ಣ, ಈಗ ಅಣ್ಣ ನಮ್ಗೆ ಮನೆ ಕಟ್ಟಿಸಿಕೊಟ್ಟಿದ್ದೀರಲ್ಲ. ಅಮ್ಮು ನಕ್ಕಳು. ಸಂಜೆ ಆಗುವ ಹೊತ್ತಿಗೆ ಆ ಮನೆಯ ರೂಪವೇ ಬದಲಾಗಿತ್ತು. ಸ್ನೇಹದ ಗೂಡು, ಲವ್ ನೆಸ್ಟ್ ಎಂದು ಬರೆದ ಒಂದು ಸಣ್ಣ ಬೋರ್ಡನ್ನು ದೀಪು ಮನೆಯ ಮುಂದೆ ನೇತು ಹಾಕಿದ. ಕೆಲಸ ಮುಗಿಸಿ ಹಿಂದಿರುಗುವಾಗ ಕೃಷ್ಣ ಹಿಂತಿರುಗಿ ನೋಡಿದ. ಅಸ್ತಮಿಸುವ ಸೂರ್ಯನ ಬೆಳಕಿನಲ್ಲಿ ಆ ಮನೆ ಹೊಳೆಯುತ್ತಿತ್ತು. ಅದು ಕೇವಲ ಒಂದು ಮನೆಯಾಗಿರಲಿಲ್ಲ, ಅನೇಕ ಮನುಷ್ಯರ ಪ್ರೀತಿಯ ಸ್ಮಾರಕವಾಗಿತ್ತು. 3 ತಿಂಗಳ ನಂತರ ಆ ಬೆಟ್ಟದ ಮೇಲೆ ಈಗ ಹಳೆಯ ಗುಡಿಸಿಲಿಲ್ಲ, ಬದಲಿಗೆ ಬಿಳಿ ಬಣ್ಣ ಬಳಿದ ಸುಂದರವಾದ ಚಿಕ್ಕ ಮನೆ, ಸ್ನೇಹದ ಗೂಡು. ಅಂಗಳದಲ್ಲಿ ಬಣ್ಣದ ಕಾಗದಗಳಿಂದ ಅಲಂಕರಿಸಿದ ಒಂದು ಪೆಂಡಾಲ್. ಇಂದು ಅಮ್ಮುವಿನ ದೊಡ್ಡ ದಿನ. ಜೀವನದ ಬಣ್ಣಗಳು ಎಂಬ ಹೆಸರಿನಲ್ಲಿ ದೀಪು ಆಯೋಜಿಸಿದ ಚಿತ್ರಕಲಾ ಪ್ರದರ್ಶನ ಆ ಅಂಗಳದಲ್ಲಿ ನಡೆಯುತ್ತಿದೆ. ಗ್ರಾಮದ ಪ್ರಮುಖರು, ಬ್ಯಾಂಕ್ ಉದ್ಯೋಗಿಗಳು, ದೀಪುವಿನ ಸ್ನೇಹಿತರು ಎಲ್ಲರೂ ಆಗಮಿಸಿದ್ದಾರೆ. ಮಧ್ಯಾಹ್ನದ ಹೊತ್ತಿಗೆ ಒಂದು ಆಟೋ ರಿಕ್ಷಾ ಅಂಗಳದಲ್ಲಿ ಬಂದು ನಿಂತಿತ್ತು. ಅದರಿಂದ ಇಳಿದ ಸಣಕಲು ಯುವಕ ಆ ಮನೆಯನ್ನು ಕಂಡು ಆಶ್ಚರ್ಯಚಕಿತನಾಗಿ ನಿಂತುಬಿಟ್ಟ. ಅದು ಅಪ್ಪು ಆಗಿತ್ತು, ಅಮ್ಮುವಿನ ಅಣ್ಣ. ಮೈಸೂರಿನಿಂದ ರಜೆ ಸಿಗದೆ ಬರುವುದು ತಡವಾಗಿತ್ತು. ಅಪ್ಪು, ಅಜ್ಜಿ ಓಡಿಹೋಗಿ ಮಗುವನ್ನು ಅಪ್ಪಿಕೊಂಡರು. ಅಜ್ಜಿ, ಇದೇನಾ ನಮ್ಮ ಮನೆ? ಅಪ್ಪುವಿನ ಕಣ್ಣುಗಳು ತುಂಬಿ ಬಂದವು. ಅವನು ಓಡಿಬಂದು ಅಮ್ಮುವನ್ನು ಅಪ್ಪಿಕೊಂಡ. ನನ್ನ ಪುಟ್ಟ ತಂಗಿ. ಕೃಷ್ಣ ಅವರ ಬಳಿಗೆ ಹೋದ. ಅಪ್ಪು ಕೃಷ್ಣನ ಕಾಲಿಗೆ ಬೀಳಲು ಹೋದ. ಬೇಡ ಅಪ್ಪು, ಅವನು ಅವನನ್ನು ಎತ್ತಿ ನಿಲ್ಲಿಸಿದ. ತಲೆ ಎತ್ತಿ ನಿಲ್ಲು, ನಿನ್ನ ತಂಗಿ ಇಂದು ದೊಡ್ಡ ಕಲಾವಿದೆ. ಈ ಮನೆ ಯಾರ ದಾನವೂ ಅಲ್ಲ, ಇದು ಅವಳ ಪ್ರತಿಭೆಗೆ ಸಿಕ್ಕ ಗೌರವ. ದೀಪು ಮೈಕ್ ಮೂಲಕ ಘೋಷಿಸಿದ. ಸ್ನೇಹಿತರೆ, ಈ ಪ್ರದರ್ಶನದ ಅತ್ಯಂತ ಪ್ರಮುಖ ಚಿತ್ರವನ್ನು ಈಗ ಅನಾವರಣಗೊಳಿಸಲಾಗುವುದು. ಎಲ್ಲರೂ ಕುತೂಹಲದಿಂದ ನೋಡಿದರು. ಅಪ್ಪು ನಡುಗುವ ಕೈಗಳಿಂದ ಆ ಚಿತ್ರದ ಮೇಲಿನ ಬಟ್ಟೆಯನ್ನು ಸರಿಸಿದ. ಮಳೆಯಲ್ಲಿ ಆ ಹಳೆಯ ಮನೆಯ ಮುಂದೆ ಒಂದು ಕೊಡೆಯ ಕೆಳಗೆ ನಿಂತಿರುವ ಕೃಷ್ಣ ಮತ್ತು ಶಾಲಿನಿ, ಅವರ ಹಿಂದೆ ನಗುತ್ತಾ ನಿಂತಿರುವ ಅಜ್ಜಿ ಮತ್ತು ಅಮ್ಮು. ಚಿತ್ರದ ಕೆಳಗೆ ಅಮ್ಮು ಬರೆದಿದ್ದಳು, ದೇವರ ಸಹಿ, ಗಾಡ್ಸ್ ಸಿಗ್ನೇಚರ್. ಕೈತಟ್ಟುವ ಶಬ್ದದಿಂದ ಆ ಬೆಟ್ಟದ ಪ್ರದೇಶ ಮೊಳಗಿತು. ಶಾಲಿನಿಯ ಕಣ್ಣುಗಳು ತುಂಬಿ ಬಂದವು. ಅವಳು ಕೃಷ್ಣನ ಕೈಗಳನ್ನು ಬಿಗಿಯಾಗಿ ಹಿಡಿದಳು. ಕೃಷ್ಣ, ಬ್ಯಾಂಕಿನ ಕೋಟಿ ಲೆಕ್ಕಗಳಿಂತ ದೊಡ್ಡ ಸಂಪಾದನೆ ಇದು. ಪ್ರದರ್ಶನ ಮುಗಿದು ಎಲ್ಲರೂ ಹೊರಡುವಾಗ ಸಂಜೆ ಆಗಿತ್ತು. ಅಪ್ಪು, ಅಜ್ಜಿ ಮತ್ತು ಅಮ್ಮು ಅವರನ್ನು ಗೇಟ್ವರೆಗೆ ಬಿಡಲು ಬಂದರು. ಸರ್, ಈ ಸಾಲವನ್ನು ನಾನು ಹೇಗೆ ತೀರಿಸಲಿ? ಅಪ್ಪು ಕೇಳಿದ. ಇದು ಸಾಲವಲ್ಲ ಅಪ್ಪು. ನಾಳೆ ನಿನಗೆ ಶಕ್ತಿ ಬಂದಾಗ ನೀನು ಇದೇ ರೀತಿ ಯಾರಿಗಾದ್ರೂ ಒಂದು ನೆರಳಾಗು, ಆಗ ಈ ಸಾಲ ತೀರಿ ಹೋಗುತ್ತದೆ. ಕೃಷ್ಣನಕ್ಕ. ಕಾರು ದೂರ ಹೋಗುತ್ತಿದ್ದಾಗ ಅಮ್ಮು ಕೈ ಬೀಸುತ್ತಿರುವುದನ್ನು ಕನ್ನಡಿಯ ಮೂಲಕ ಕೃಷ್ಣ ನೋಡಿದ. ಬಾಗಿಲು ಮಳೆಹನಿ ಬೀಳುತ್ತಿತ್ತು. ಆದರೆ ಈ ಬಾರಿ ಆ ಮಳೆಗೆ ನೋವಿನ ಶೀತವಿರಲಿಲ್ಲ, ಪ್ರೀತಿಯ ತಂಪಿತ್ತು. ಒಂದು ಸಣ್ಣ ಸಹಾಯದಿಂದ ಒಂದು ಕುಟುಂಬದ ಅದೃಷ್ಟವನ್ನೇ ಬದಲಾಯಿಸಲಾಗಿತ್ತು.